Hello dear students, let us continue the next concept of recording of transaction part 2. In previous class we have discussed subsidiary book, that is cash book. In that single column cash book, double column cash book, then petty cash book, how they are going to prepare. And now this class is related to another subsidiary book, that is purchase book, how the purchase book is to be prepared. Okay, so here ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಏನು ಮಾಡಿದ್ದೀವಿ ರೀ, ಕ್ಯಾಶ್ ಬುಕ್ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ವಿ ಹೌದಾ. ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ ಪಾರ್ಟ್ 2 ಅಲ್ಲಿ ಬರ್ತಕ್ಕಂಥ ಸಬ್ಸಿಡರಿ ಬುಕ್ಸಲ್ಲಿ ಇರ್ತಕ್ಕಂಥ ಮೊದಲನೇದು ಕ್ಯಾಶ್ ಬುಕ್ಕನ್ನು ಯಾವ ರೀತಿ ನಾವು ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ನೋಡಿದ್ವಿ. ಅದರಲ್ಲಿ ಬರ್ತಕ್ಕಂಥ ಟೈಪ್ಸ್ಗಳು ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ ಆಗಿರ್ಬೋದು, ಡಬಲ್ ಕಾಲಮ್ ಕ್ಯಾಶ್ ಬುಕ್ ಆಗಿರ್ಬೋದು, ಅದೇ ಥರ ಪಿಟಿ ಕ್ಯಾಶ್ ಬುಕ್ಕು ಕೂಡ ನಾವು ನೋಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ಇನ್ನೊಂದು ಸಬ್ಸಿಡರಿ ಬುಕ್, ಅದು ಪರ್ಚೇಸ್ ಬುಕ್ಕನ್ನು ನೀವು ಯಾವ ರೀತಿ ಪ್ರಿಪೇರ್ ಮಾಡಬೇಕು, ಅದಕ್ಕೆ ನಾವು ಜರ್ನಲ್ ಬುಕ್ ಅಂತ ಕೂಡ ಕರಿತೀವಿ, ರಿಲೇಟೆಡ್ ಟು ಪರ್ಚೇಸಸ್. So it is also called as a journal book, which we can say as a purchases related transactions are to be recorded in a particular book called purchases book. Okay, so this is what the format of purchase book here. Whatever the transactions related to purchases are to be made in the organization, that is to be recorded in a subsidiary book called as a purchase book. So this is what the format of purchase, or we can say it as a journal book. So this is the format. In first column it includes the 5 columns. So first column, that is date, you have to mention the date of the transaction when the transaction taken place. Then invoice number, it is the number which we can call as a receipt number. The transactions when you are going to make, the transactions while making the purchasing the goods, they will provide you the receipt, that we can say it as an invoice number. Okay, then name of the supplier from whom you are going to purchasing that item, from whom you are going to purchasing that item, that name you have to, supplier name is to be mentioned in this column, that we can say it as an account to be credited. And then LF column, amount column. So this is what the format of purchases book. ಇಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಪರ್ಚೇಸ್ ಅಥವಾ ಜರ್ನಲ್ ಬುಕ್ ಅಂತ ಹೇಳ್ತಾ ಇದ್ದೀವಿ. ಸೊ ಪರ್ಚೇಸ್ ಬುಕ್ ಯಾವ ರೀತಿ ಇರುತ್ತೆ, ನಾವು ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅಂದ್ಕೊಂಡಾಗ ಈ ರೀತಿ ಫಾರ್ಮ್ಯಾಟ್ ಅದನ್ನು ನಾವಿಲ್ಲಿ ನೋಡ್ಕೋತೀವಿ. ಅಂದರೆ ಫಸ್ಟ್ ಕಾಲಮಲ್ಲಿ ಡೇಟ್ ಅಂತ ಇರುತ್ತೆ, ಸೆಕೆಂಡ್ ಕಾಲಮಲ್ಲಿ ಇನ್ವಾಯ್ಸ್ ನಂಬರ್ ಇರುತ್ತೆ. ಸೊ ಡೇಟನ್ನು ನಾವು ಯಾವ್ದು ಮೆನ್ಷನ್ ಮಾಡಬೇಕು ಅಂತಂದರೆ, ಯಾವಾಗ ಆ ಪರ್ಚೇಸ್ ಟ್ರಾನ್ಸಾಕ್ಷನ್ ಆಗಿರುತ್ತಲ್ಲ, ಸೊ ಆ ಡೇಟನ್ನು ನೀವು ಮೆನ್ಷನ್ ಮಾಡಬೇಕು. ಸೊ ಅಲ್ಲಿ ಇನ್ವಾಯ್ಸ್ ನಂಬರ್ ಅಂತ ಒಂದು ಬರುತ್ತೆ. ಇನ್ವಾಯ್ಸ್ ನಂಬರ್ ಅಂದರೆ ನೀವು ಪರ್ಚೇಸ್ ಮಾಡುವ ಸಮಯದಲ್ಲಿ ಅವ್ರು ಕೊಟ್ಟಂಥ ಒಂದು ರಿಸಿಪ್ಟ್ ಏನಿರುತ್ತಲ್ಲ, ಅದಕ್ಕೆ ನಾವು ಇನ್ವಾಯ್ಸ್, ಅದರ ಮೇಲೆ ಇರ್ತಕ್ಕಂಥ ಇನ್ವಾಯ್ಸ್ ನಂಬರನ್ನು ನಾವಿಲ್ಲಿ ರಿಸಿಪ್ಟ್ ನಂಬರನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಕಾಲಮಲ್ಲಿ ಏನು ಮಾಡ್ತೀವಿ, ನೇಮ್ ಆಫ್ ಸಪ್ಲೈಯರ್, ನೀವು ಯಾರ ಕಡೆಯಿಂದ ಪರ್ಚೇಸ್ ಮಾಡ್ತಾ ಇದ್ದೀರಿ, ಯಾರ ಕಡೆಯಿಂದ ನೀವು ವಸ್ತುವನ್ನು ಖರೀದಿ ಮಾಡ್ತಾ ಇದ್ದೀರಲ್ಲ ಅವರ ಹೆಸರನ್ನು ಅಥವಾ ಆ ಕಂಪ್ನಿ ನೇಮನ್ನು ನೀವೇನು ಮಾಡಬೇಕು, ಆ ಟ್ರೇಡರ್ ನೇಮ್ಗಳನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ಸೊ ಇದನ್ನು ನಾವೇನಂತೀವಿ, ಅಕೌಂಟ್ ಟು ಬಿ ಕ್ರೆಡಿಟೆಡ್. ಸೊ ನಾವು ಇಂಡಿವಿಜುವಲ್ ಅಕೌಂಟ್ ಒಳಗೆ ಏನು ಮಾಡ್ತೀವಿ, ನಾವು ಆ ನೇಮನ್ನು ನಾವು ಕ್ರೆಡಿಟ್ ಸೈಡಲ್ಲಿ ಅಪ್ಲೈ ಮಾಡ್ಕೋತೀವಿ. ಆಮೇಲೆ LF, ದಟ್ ಈಸ್ ವಿ ಆಲ್ರೆಡಿ ನೋ ಲೆಜರ್ ಫೋಲಿಯೋ, ದೆನ್ ಅಮೌಂಟ್ ಕಾಲಮ್. ಸೊ ಈ ರೀತಿ ನಾವೇನು ಮಾಡ್ತೀವಿ ರೀ, ಪರ್ಚೇಸಸ್ ಅಥವಾ ಜರ್ನಲ್ ಬುಕ್ಕನ್ನು ಪ್ರಿಪೇರ್ ಮಾಡ್ತೀವಿ. ಒಂದು ಸ್ಮಾಲ್ ಎಕ್ಸಾಂಪಲ್ ಮುಖಾಂತರ ನಾವು ಯಾವ ರೀತಿ ಪರ್ಚೇಸ್ ಬುಕ್ಕನ್ನು ಎಂಟ್ರಿ ಮಾಡಬಹುದು ಅನ್ನೋದನ್ನು ನೋಡೋಣ. ಸೊ ದಿಸ್ ಈಸ್ ಒನ್ ಆಫ್ ದ ಎಕ್ಸಾಂಪಲ್ ಹಿಯರ್. ವಿತ್ ದಿಸ್ ಎಕ್ಸಾಂಪಲ್ ವಿ ವಿಲ್ ಕಮ್ ಟು ನೋ ಹೌ ದ ಪರ್ಚೇಸ್ ಬುಕ್ ಈಸ್ ಟು ಬಿ ಪ್ರಿಪೇರ್ಡ್. ಈ ಎಕ್ಸಾಂಪಲ್ ಮುಖಾಂತರ ಅವ್ರು ಕೊಟ್ಟಂಥ ಟ್ರಾನ್ಸಾಕ್ಷನನ್ನು ನೋಡಿಕೊಂಡು ನಾವು ಯಾವ ರೀತಿ ಪರ್ಚೇಸ್ ಬುಕ್ಕಲ್ಲಿ ಎಂಟ್ರಿ ಮಾಡಬಹುದು ಅನ್ನೋದನ್ನು ನೋಡೋಣ. ಸೊ ಇನ್ ಫಸ್ಟ್ ಟ್ರಾನ್ಸಾಕ್ಷನ್ ದೇ ಹ್ಯಾವ್ ಗಿವನ್ ಹಿಯರ್. ವಾಟ್ ಈಸ್ ದ ಕ್ವಶನ್? ರೆಕಾರ್ಡ್ ದ ಎಂಟ್ರೀಸ್ ಇನ್ ಪರ್ಚೇಸ್ ಬುಕ್ ಆಫ್ ಮೇಜರ್ಸ್ ತನು ಟ್ರೇಡರ್ಸ್. So this is one of the question which is related to Tanu traders. In the books of Tanu you have to prepare the purchase book. Okay, so transaction, let us see. On 2018 they have mentioned here year, then in the month of August. So here on August 4, purchased from majors Shyam Electronics. Invoice number they have mentioned here. Invoice number is 250. 20 TV means televisions. 20 televisions at the rate of rupees 2000 per piece. Means here Tanu traders are going to purchasing some of the items from Shyam Electronics. Here invoice number is 250. What they are going to purchase? 20 televisions at the rate of 2000 per piece. Then 15 radios at rupees 12,500 per piece. Trade discount on all items at 20%.
So this is first transaction they have given here. Tanu traders are going to purchase televisions and radios from Shyam Electronics. So here name of the supplier is Shyam. Okay, so invoice number is 250. They are purchasing 20 TVs. Per TV's price is 2000. So what will be the 20 TVs total amount? That you have to make the calculation. And then 15 radios also they are going to purchase at the rupees 12,500 per piece. For one radio 12,500. Then what will be the total amount of 15 radios? Then trade discount on all items at 20%. They have mentioned the trade discount at the rate of 20% on all items, means on television and also on radios. So this is one of the transaction. So before recording in the purchase book, first you have to make the working note that related to calculation of total amount of television and total amount of radios with reducing the discount amount. This is what the procedure. ಸೊ ಇಲ್ಲಿ ನಾವು ಮೊದಲನೇ ಟ್ರಾನ್ಸಾಕ್ಷನನ್ನು ನೋಡ್ತಾ ಇದ್ದೀವಿ. ಸೊ ಅವ್ರು ಯಾವ ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ? ರೆಕಾರ್ಡೆಡ್ ಎಂಟ್ರೀಸ್ ಇನ್ ದ ಪರ್ಚೇಸ್ ಬುಕ್ ಆಫ್ ಮೇಜರ್ಸ್ ತನು ಟ್ರೇಡರ್ಸ್. ಸೊ ತನು ಟ್ರೇಡರ್ಸ್ ಅವರ ಪರ್ಚೇಸ್ ಬುಕ್ಕನ್ನು ನೀವು ಪ್ರಿಪೇರ್ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ, ಹೌದಾ? ಸೊ ತನು ಟ್ರೇಡರ್ಸ್ ಅವರು ಯಾರ ಕಡೆಯಿಂದ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ. 2018 ಆಗಸ್ಟ್ ಮಂತಲ್ಲಿ ಇರ್ತಕ್ಕಂಥ ಟ್ರಾನ್ಸಾಕ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಆಗಸ್ಟ್ 4 ತನು ಟ್ರೇಡರ್ಸ್ ಅವರು ಏನು ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಪರ್ಚೇಸ್ ಫ್ರಾಮ್ ಮೇಜರ್ಸ್ ಶ್ಯಾಮ್ ಎಲೆಕ್ಟ್ರಾನಿಕ್ಸ್. ಸೊ ಶ್ಯಾಮ್ ಎಲೆಕ್ಟ್ರಾನಿಕ್ಸ್ ಅವ್ರ ಕಡೆಯಿಂದ ಇವರು ಪರ್ಚೇಸ್ ಮಾಡ್ತಾ ಇದ್ದಾರೆ ತನು ಟ್ರೇಡರ್ಸ್ ಅವರು, ಹೌದಾ? ಏನೇನು ಪರ್ಚೇಸ್ ಮಾಡ್ತಾ ಇದ್ದಾರೆ? ಇನ್ವಾಯ್ಸ್ ನಂಬರ್ 250 ಅಂತ ಕೊಟ್ಟಿದ್ದಾರೆ. 20 TVs at 2000 per piece. ಸೊ ತನು ಟ್ರೇಡರ್ಸ್ ಅವರು ಶ್ಯಾಮ್ ಅವರ ಹತ್ರ ಟಿವಿಗಳನ್ನು ಅಂದರೆ ಟೆಲಿವಿಷನ್ಸ್ಗಳನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಎಷ್ಟು ಟೆಲಿವಿಷನ್ಸನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ? 20 ಟೆಲಿವಿಷನ್ಸನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಎಷ್ಟಕ್ಕೆ? 2000 ಪರ್ ಪೀಸ್, ಅಂದರೆ ಒಂದು ಟಿ ವಿಗೆ 2000 ರುಪೀಸ್ ಅದ. ಹಾಗಾದರೆ 20 TVಸ್ಗೆ ಎಷ್ಟಾಯಿತು ಅದನ್ನು ನೀವು ಕ್ಯಾಲ್ಕುಲೇಷನ್ ಮಾಡಬೇಕು. ನೆಕ್ಸ್ಟ್ 15 ರೇಡಿಯೋಸ್ ಆ್ಯಟ್ 12,500 ಪರ್ ಪೀಸ್. ಸೊ ರೇಡಿಯೋಸು ಕೂಡ ಅದೇ ಸೇಮ್ ಡೇಟಲ್ಲಿ ಅದೇ ಸೇಮ್ ಇನ್ವಾಯ್ಸ್ ನಂಬರಲ್ಲಿ ರೇಡಿಯೋಸು ಕೂಡ ಪರ್ಚೇಸ್ ಮಾಡ್ತಾ ಇದ್ದಾರೆ. ಎಷ್ಟು? 15. ಒಂದು ರೇಡಿಯೋ ಬೆಲೆ ಎಷ್ಟು ಅದ ರೀ? 12,500. ಸೊ ಹಾಗಾದರೆ 15 ರೇಡಿಯೋಸ್ಗೆ ಎಷ್ಟಾಯಿತು ಅದನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಅದ್ರ ಜೊತೆಗೆ ಟ್ರೇಡ್ ಡಿಸ್ಕೌಂಟ್ ಆನ್ ಆಲ್ ಐಟಮ್ಸ್ ಆ್ಯಟ್ 20%. ಸೊ ಈ ಎರಡೂ ಐಟಮ್ ಮೇಲೆ ಅಂದರೆ ಟೆಲಿವಿಷನ್ ಮೇಲೆ, ಟಿ ವಿ, ಆಮೇಲೆ ರೇಡಿಯೋಸ್ ಮೇಲೆ ಟೋಟಲ್ ಟ್ರೇಡ್ ಡಿಸ್ಕೌಂಟ್ ಎಷ್ಟು ಅದ ರೀ? 20%. ಸೊ ಹಾಗಾದರೆ ಅದನ್ನು ನಾವು ಟೋಟಲ್ ಅಮೌಂಟ್ ಒಳಗೆ 20%ಅನ್ನು ರಿಡ್ಯೂಸ್ ಮಾಡಿ ಟೋಟಲ್ ನಂಬರ್ ಆಫ್ ಪರ್ಚೇಸ್ ಅಮೌಂಟ್ ಎಷ್ಟಾಯಿತು ಅಂತ ಪರ್ಚೇಸ್ ಬುಕ್ಕಲ್ಲಿ ಎಂಟ್ರಿ ಮಾಡಬೇಕು. ಓಕೆ, ಸೊ ಹಾಗಾದರೆ ಒನ್ ಬೈ ಒನ್ ನಾವೇನು ಮಾಡೋಣ, ವರ್ಕಿಂಗ್ ನೋಟ್ ಮುಖಾಂತರ ಅದನ್ನು ಸೊಲ್ಯೂಷನ್ ಮಾಡ್ಕೊಂಡು ಹೋಗೋಣ. ದೆನ್ ಸೆಕೆಂಡ್ ಟ್ರಾನ್ಸಾಕ್ಷನಲ್ಲಿ ಏನು ಕೊಟ್ಟಿದ್ದಾರೆ? brought from majors Pawan Electronics. So again here Tanu traders are going to purchase some of the items from Pawan Electronics on the date of 10. So here the supplier is different. Pawan Electronics invoice number is 260. What they are going to purchasing here? 10 video cassettes at 150 per piece. Here the Tanu traders are going to purchasing and video cassettes of 10 number of video cassettes at the rate of 150 per piece. So for one piece it is the 150. Then what will be the total number of cost of 10 video cassettes? Then again they have purchased here 20 tape recorders at rupees 1650 per piece. So for one tape recorder the cost is rupees 1650. Then what will be the total amount of 20 tape recorders? That you have to make the calculation here. Then with this trade discount at 10% on purchases. So on both on video cassettes as well as tape recorders, what will be the total trade discounts at 10%? That you have to make the reducing in the total amount. Then after that you have to record into the purchase book. ಸೊ ಸೆಕೆಂಡ್ ಟ್ರಾನ್ಸಾಕ್ಷನ್ಲು ಕೂಡ ಏನು ಹೇಳ್ತಾ ಇದ್ದಾರೆ? ತನು ಟ್ರೇಡರ್ಸ್ ಅವರು ಪವನ್ ಟ್ರೇಡರ್ಸ್ ಎಲೆಕ್ಟ್ರಾನಿಕ್ಸ್ ಹತ್ರ ಪರ್ಚೇಸ್ ಮಾಡ್ತಾ ಇದ್ದಾರೆ. ಬ್ರಾಟ್ ಅಂತಂದರೆ ಪರ್ಚೇಸ್ ಮಾಡೋದು. ಏನು ಪರ್ಚೇಸ್ ಮಾಡ್ತಾ ಇದ್ದಾರೆ ಇವರು? 10 ವಿಡಿಯೋ ಕ್ಯಾಸೆಟ್ಸ್ಗಳನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಒನ್ ವಿಡಿಯೋ ಕ್ಯಾಸೆಟ್ ಬೆಲೆ ಎಷ್ಟು ಅದ ರೀ? 150. ಸೊ ಹಾಗಾದರೆ 10 ವಿಡಿಯೋ ಕ್ಯಾಸೆಟ್ಸ್ ಎಷ್ಟಾಯಿತು ಅನ್ನೋದನ್ನು ನೋಡ್ಕೋಬೇಕು.
ಅದರ ಜೊತೆಗೆ ಟೇಪ್ ರೆಕಾರ್ಡರ್ಸ್ ಕೂಡ ಪರ್ಚೇಸ್ ಮಾಡ್ತಾ ಇದ್ದಾರೆ. 20 ಟೇಪ್ ರೆಕಾರ್ಡ್ಸನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ಟೇಪ್ ರೆಕಾರ್ಡರ್ ಬೆಲೆ 1650. ಸೊ ಹಾಗಾದ್ರೆ 20 ಟೇಪ್ ರೆಕಾರ್ಡರ್ಸ್ ಎಷ್ಟಾಯಿತು ಅಂತ ಕ್ಯಾಲ್ಕುಲೇಷನ್ ಮಾಡಬೇಕು. ಇದ್ರ ಜೊತೆಗೆ ನಾವು ಹೇಳ್ತೀವಿ ಟ್ರೇಡ್ ಡಿಸ್ಕೌಂಟ್ 10% ಇದೆ ಅಂತ ಹೇಳ್ತಾ ಇದ್ದೀವಿ. ಸೊ ಟೋಟಲ್ ಅಮೌಂಟ್ ಆಫ್ ವಿಡಿಯೋ ಕ್ಯಾಸೆಟ್ ದೆನ್ ಟೋಟಲ್ ಅಮೌಂಟ್ ಆಫ್ ಟೇಪ್ ರೆಕಾರ್ಡರ್ಸ್ ಅವು ಎರಡದ್ರ ಮೇಲೆ ನಾವೇನು ಮಾಡಬೇಕು 10% ಡಿಸ್ಕೌಂಟನ್ನು ರೆಡ್ಯೂಸ್ ಮಾಡಬೇಕು. ಸೇಮ್ ಇನ್ನೊಂದು ಟ್ರಾನ್ಸಾಕ್ಷನ್ ಆನ್ ದ ಡೇಟ್ ಆಫ್ August 29 ಪರ್ಚೇಸ್ಡ್ ಫ್ರಾಮ್ ಮೇಜರ್ಸ್ ಶ್ಯಾಮ್ ಎಲೆಕ್ಟ್ರಾನರ್ಸ್. ಸೊ ತನು ಟ್ರೇಡರ್ಸ್ ಅವ್ರು ಏನು ಮಾಡ್ತಾ ಇದ್ದಾರೆ ಮತ್ತು ಶ್ಯಾಮ್ ಎಲೆಕ್ಟ್ರಾನರ್ಸ್ ಹತ್ರ ಪರ್ಚೇಸ್ ಮಾಡ್ತಾ ಇದ್ದಾರೆ. ಈಗಾಗಲೇ ಅವರು August 4ಗೂ ಕೂಡ ಅವ್ರ ಹತ್ರನೇ ಪರ್ಚೇಸ್ ಮಾಡಿದ್ದಾರೆ. ಇವನ್ 29th August ಕೂಡ ಮತ್ತೆ ಅವ್ರ ಹತ್ರ ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಸೇಮ್ ಶ್ಯಾಮ್ ಎಲೆಕ್ಟ್ರಾನರ್ಸ್ ಆರ್ ದ ಒನ್ ಆಫ್ ದ ಸಪ್ಲೈಯರ್ ಟು ದ ತನು ಟ್ರೇಡರ್ಸ್. ವಾಟ್ ದೇ ಆರ್ ಗೋಯಿಂಗ್ ಟು ಪರ್ಚೇಸ್ 10 televisions at 1000 rupees rate per piece. Then 5 radios at rupees 11,500 per piece. Then the trade discount is 20%. So again you have to make the calculation of both the amount. Then from that you have to reduce the discount of 20%. ಇಲ್ಲೂ ಕೂಡ ಏನು ಮಾಡ್ತಾ ಇದ್ದೀವಿ ಟೆಲಿವಿಷನ್ಸ್ಗಳನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ ಮತ್ತು ರೇಡಿಯೋಸ್ಗಳನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ ಅಂತ ನೋಡಿಕೊಂಡು ಅದ್ರ ಮೇಲೆ ನಾವೇನು ಮಾಡ್ತೀವಿ 20%ಅನ್ನು ಡಿಡಕ್ಟ್ ಮಾಡ್ತೀವಿ. ಸೊ ಈ ರೀತಿ ನಾವೇನು ಮಾಡಬೇಕು 3 ಟ್ರಾನ್ಸಾಕ್ಷನ್ಸ್ಗಳನ್ನು ಎಷ್ಟು ಟ್ರಾನ್ಸಾಕ್ಷನ್ಸ್ ಕೊಟ್ಟಿರ್ತಾರಲ್ಲ ಅವುಗಳನ್ನು ವರ್ಕಿಂಗ್ ನೋಟ್ಗಳನ್ನು ಮಾಡಿಕೊಂಡು ಅದರ ಮುಖಾಂತರ ನೀವು ಪರ್ಚೇಸ್ ಬುಕ್ಕನ್ನು ರೆಕಾರ್ಡ್ ಮಾಡಬೇಕು. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಫಸ್ಟ್ ಟ್ರಾನ್ಸಾಕ್ಷನ್ ದಟ್ ಈಸ್ ಲೆಟ್ ಅಸ್ working notes. So first one, that is the supplier is Shyam Electronics. So here they are going to purchase 20 televisions of rupees 2000 per piece. So what will be the total cost of television here? So first one, television, the cost of total number of television is 20. Per television, per piece television cost is 2000. So total amount will be, this is the purchase of television. Okay, so 40,000. Then again they have purchased here radios. Here how much televisions? 20 televisions they have purchased. Then here 15 radios they are purchased here for the amount of 12,500. So 15 into 12,500. So what will be the total amount of 15 radios here? 15 into 12,500, 1,87,500. Okay, so this is what the first transactions they have purchased from Shyam Electronics. The total amount of television is 40,000 and the total amount of radios is 1,87,500. So total amount will be 2,27,500. Okay, this is the total amount. And here we have to make the trade discount less trade discount at 20%. They have mentioned here 20%. So here how you have to calculation is 2,27,500 into 20%. So what will be the answer? 2,27,500, 20% means 45,500. So you have to make the reduce the trade discount amount 45,500. So total amount will be 1,82,000. So this is what the first transaction here you have to write. Hope you are understanding. The first transaction they have purchased, Tanu traders were purchasing some of the items from Shyam Electronics. So they have purchased 20 televisions at the rate of 2,000 per piece. So total amount of television is 40,000 and same they have purchased 15 radios of the rate 12,500. So for 15 radios the total amount will be 1,87,500. So total purchasing amount is 2,27,500. So from this they have mentioned the trade discount at the rate of 20%. So less TD means trade discount at 20%. So total 2,27,500 into 20%, then you will get 45,500.
So from total amount we have to reduce the TD amount, then you will get 1,82,000 of the total purchasing amount. So this amount is to be recorded in the purchase book. ನಾವು ಏನು ಮಾಡ್ತೀವಿ, ಫಸ್ಟ್ ಟ್ರಾನ್ಸಾಕ್ಷನನ್ನು ಈ ರೀತಿ ವರ್ಕಿಂಗ್ ನೋಟ್ ಮುಖಾಂತರ ಟೋಟಲ್ ಅಮೌಂಟ್ ಎಷ್ಟು ಬರುತ್ತೆ ಅಂತ ಐಡೆಂಟಿಫೈ ಮಾಡ್ಕೋಬೇಕು. ಸೊ ಯಾವ ರೀತಿ ಬರುತ್ತೆ ರೀ, ನೀವು ಏನು ಪರ್ಚೇಸ್ ಮಾಡ್ತಾಯಿದ್ದೀರಿ, 20 ಟೆಲಿವಿಷನ್ಸನ್ನು ಪರ್ಚೇಸ್ ಮಾಡ್ತಾಯಿದ್ದೀರಿ. ಸೊ ಒಂದು ಟೆಲಿವಿಷನ್ ಬೆಲೆ ಎಷ್ಟದ ರೀ, 2000. ಸೊ ಹಾಗಾದ್ರೆ 20 ಟೆಲಿವಿಷನ್ ಬೆಲೆ ಎಷ್ಟಾಯಿತು, 40,000. 20 × 2000 40,000. ಅದೇ ಥರ 15 ರೇಡಿಯೋಸ್ಗಳನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಒಂದು ರೇಡಿಯೋ ಬೆಲೆ ಎಷ್ಟದ ರೀ, 12,500 ಅದ. ಸೊ 15 × 12,500 ಎಷ್ಟಾಗುತ್ತೆ, 1,87,500. ಸೊ ಟೋಟಲ್ ಪರ್ಚೇಸ್ ಅಮೌಂಟ್ ಎಷ್ಟಾಯಿತು, 2,27,500. ಸೊ ಈ ಟೋಟಲ್ ಅಮೌಂಟಲ್ಲಿ ನಾವು ಟ್ರೇಡ್ ಡಿಸ್ಕೌಂಟ್ ಎಷ್ಟು ಅಂತ ಹೇಳಿದ್ದಾರೆ ಅವರು, 20% ಅಂತ ಮೆನ್ಷನ್ ಮಾಡಿದ್ದಾರೆ, ಹೌದಾ. ಸೊ 20% ಎಷ್ಟಾಗುತ್ತೆ, ಲೆಸ್ ಟ್ರೇಡ್ ಡಿಸ್ಕೌಂಟ್, TD ಅಂತಂದರೆ ಟ್ರೇಡ್ ಡಿಸ್ಕೌಂಟ್ ಆ್ಯಟ್ 20%. ಸೊ ಟೋಟಲ್ ಅಮೌಂಟ್ 2,27,500 ಇಂಟು 20% ಮಾಡಿದಾಗ 45,500 ಆಯಿತು. ಸೊ ಟೋಟಲ್ ಅಮೌಂಟಲ್ಲಿ ನಾವೇನು ಮಾಡ್ತೀವಿ, TDಯನ್ನು ಲೆಸ್ ಮಾಡ್ತೀವಿ. ಸೊ ಎಷ್ಟು ಬಂತು ರೀ, ಪರ್ಚೇಸ್ ಅಮೌಂಟ್ 1,82,000 ಟೋಟಲ್ ಅಮೌಂಟ್. ಸೊ ಇದನ್ನು ನಾವೇನು ಮಾಡ್ತೀವಿ, ಇಲ್ಲಿ ಪರ್ಚೇಸ್ ಬುಕ್ಕಲ್ಲಿ ರೆಕಾರ್ಡ್ ಮಾಡ್ತೀವಿ. ಓಕೆ, ಸೊ ಈ ರೀತಿ ಫಾರ್ಮ್ಯಾಟನ್ನು ಹಾಕ್ಕೊಂಡು ಫಸ್ಟ್ ಡೇಟ್ ಕಾಲಮಲ್ಲಿ 2018 ಟ್ರಾನ್ಸಾಕ್ಷನ್ ಇರೋದ್ರಿಂದ 2018 ಆಗಸ್ಟ್ 4. ಸೊ ಇನ್ವಾಯ್ಸ್ ಬಿಲ್ ಅವ್ರು ಮೆನ್ಷನ್ ಮಾಡಿದ್ದಾರೆ ರೀ, ಇನ್ವಾಯ್ಸ್ ನಂಬರ್ ದಟ್ ಈಸ್ 250. ಸೊ ಇನ್ವಾಯ್ಸ್ ನಂಬರನ್ನು ಇಲ್ಲಿ 250 ಅಂತ ಬರ್ಕೊಳ್ರಿ. ನೇಮ್ ಆಫ್ ದ ಸಪ್ಲೈಯರ್, ಯಾರ ಕಡೆಯಿಂದ ನೀವು ಪರ್ಚೇಸ್ ಮಾಡ್ತಾ ಇದ್ದೀರಿ, ಮೇಜರ್ಸ್ ಶ್ಯಾಮ್ ಎಲೆಕ್ಟ್ರಾನಿಕ್ಸ್. ಸೊ ಇಲ್ಲೇನು ಮಾಡ್ತೀವಿ ನಾವು, ಶ್ಯಾಮ್ ಎಲೆಕ್ಟ್ರಾನಿಕ್ಸ್. ಸೊ ಟೋಟಲ್ ಎಷ್ಟು ಪರ್ಚೇಸ್ ಮಾಡಿದ್ರಿ, 1,82,000. 1,82,000. ಸೊ ಈ ಥರ ನಾವೇನು ಮಾಡ್ತೀವಿ, ರೆಕಾರ್ಡನ್ನು ಮಾಡಬೇಕು. ಸೊ ಟೋಟಲ್ ಅಮೌಂಟ್ ನಿಮ್ಗೆ ಸಿಗಬೇಕಾಯ್ತು ಅಂತಂದರೆ ಈ ರೀತಿ ಕ್ಯಾಲ್ಕುಲೇಷನ್ಸ್ಗಳನ್ನು ಮಾಡಬೇಕು. ಓಕೆ, ಸೊ ಆಫ್ಟರ್ ಗೆಟಿಂಗ್ ದ ಟೋಟಲ್ ಅಮೌಂಟ್ ಆಫ್ ಫಸ್ಟ್ ಟ್ರಾನ್ಸಾಕ್ಷನ್, ದೆನ್ ಯು ಹ್ಯಾವ್ ಟು ರೆಕಾರ್ಡ್ ಇನ್ ಟು ದ ಪರ್ಚೇಸ್ ಬುಕ್. ಫಸ್ಟ್ ಯು ಹ್ಯಾವ್ ಟು ರೈಟ್ ದ ಡೇಟ್, then invoice number which they have mentioned in the question here, invoice number. Then after that, from whom we are going to purchasing, who is the supplier here, Shyam Electronics. So write the name of the supplier, then amount, total amount which we got here with the help of working note. This is first one. Then second transaction, they have brought some of the items from Pawan Electronics. So let us see second working note. Working note number 2. What they have purchased here, second working note ಅಲ್ಲಿ ಏನು ಮಾಡ್ತಾ ಇದ್ದೀವಿ, ಪವನ್ ಎಲೆಕ್ಟ್ರಾನಿಕ್ಸ್ ಹತ್ರ ಪರ್ಚೇಸ್ ಮಾಡ್ತಾ ಇದ್ದಾರೆ. ಏನೇನು ಪರ್ಚೇಸ್ ಮಾಡ್ತಾ ಇದ್ದಾರೆ, 10 ವಿಡಿಯೋ ಕ್ಯಾಸೆಟ್ಸ್, ಆಮೇಲೆ 20 ಟೇಪ್ ರೆಕಾರ್ಡರ್ಸ್. ಓಕೆ, ಸೊ ಫಸ್ಟ್ ದಟ್ ಈಸ್ 10 ವಿಡಿಯೋ ಕ್ಯಾಸೆಟ್ಸ್. 10 ವಿಡಿಯೋ ಕ್ಯಾಸೆಟ್ಸ್ ಫಾರ್ ದ ರುಪೀಸ್, at the rupees 150. So 10 into 150. So they have given 150 per piece. So for 10 pieces, what will be the amount here, that you have to write. Then 10 into 150, that is 1,500. Okay, then what they have purchased next, that is tape recorders, 20 tape recorders at rupees 1,650. Okay, 20 tape recorders, 20 into 1,650. So total amount 20 into 1,650. This is 1,650 is for per piece. So total 20 piece amount will be 33,000. So total amount of purchases 1,500 and 33,000, that is 34,500. So this is the total amount they have purchased from Pawan Electronics. Then the trade discount. Trade discount on purchases at 10%. So here less TD at 10%. So total amount is 34,500 into 10%. So this is 3,450. So what will be the total amount of second transaction, that is they have brought from the Pawan Electronics, the total amount will be 31,050. Okay,
ದಿಸ್ ಈಸ್ ದ ಸೆಕೆಂಡ್ ಟ್ರಾನ್ಸಾಕ್ಷನ್. ಸೊ ನಾವು ಇಲ್ಲೇನು ಮಾಡ್ತಾ ಇದ್ದೀವಿ, ಸೆಕೆಂಡಲ್ಲಿ ಪವನ್ ಎಲೆಕ್ಟ್ರಾನಿಕ್ಸ್ ಹತ್ರ ವಿಡಿಯೋ ಕ್ಯಾಸೆಟ್ಸು ಮತ್ತು ಟೇಪ್ ರೆಕಾರ್ಡರ್ಸನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ವಿಡಿಯೋ ಕ್ಯಾಸೆಟನ್ನು ಎಷ್ಟು ಪರ್ಚೇಸ್ ಮಾಡ್ತಾ ಇದ್ದಾರೆ, 10. ಒಂದ್ರದ್ದು ಬೆಲೆ ಎಷ್ಟದ, 150 ಅದ. ಹಾಗಾದರೆ 10ರದ್ದು ವಿಡಿಯೋ ಕ್ಯಾಸೆಟ್ ಬೆಲೆ ಎಷ್ಟಾಯಿತು, 1500. ಅದೇ ಥರ ಟೇಪ್ ರೆಕಾರ್ಡರ್ಸನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಎಷ್ಟು, 20 ಟೇಪ್ ರೆಕಾರ್ಡರ್ಸನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಒಂದು ಟೇಪ್ ರೆಕಾರ್ಡರ್ ಬೆಲೆ ಎಷ್ಟದ ರೀ, 1650 ಅದ. ಹಾಗಾದರೆ 20 ಟೇಪ್ ರೆಕಾರ್ಡರ್ಸ್ ಬೆಲೆ ಎಷ್ಟಾಯಿತು, 33,000. ಸೊ ಟೋಟಲ್ ಅಮೌಂಟ್ ಎಷ್ಟಾಯ್ತು ರೀ, 34,500. ಇದ್ರ ಮೇಲೆ ಅವರು ಡಿಸ್ಕೌಂಟ್ ಎಷ್ಟು ತೊಗೋಬೇಕಂತ ಹೇಳ್ಯಾರ, 10%. ಸೊ ಹಿಯರ್ ಲೆಸ್, ಅದನ್ನು ನಾವು ಲೆಸ್ ಮಾಡ್ತೀವಿ. ಟ್ರೇಡ್ ಡಿಸ್ಕೌಂಟ್ ಟಿ ಡಿ ಆ್ಯಟ್ 10%. 34,500 ಇಂಟು 10% ಎಷ್ಟಾಯಿತು, 3,450. ಸೊ ಟೋಟಲ್ ಅಮೌಂಟ್ 31,050. ಸೊ ಇದನ್ನು ನಾವೇನು ಮಾಡ್ತೀವಿ, ಸೆಕೆಂಡ್ ಎಂಟ್ರಿನ ರೆಕಾರ್ಡ್ ತೋರಿಸ್ತೀವಿ. ಸೊ ಯಾವಾಗದರೆ ಅದು ಆಗಸ್ಟ್ 10. ಇನ್ವಾಯ್ಸ್ ನಂಬರ್ ಮೆನ್ಷನ್ ಮಾಡಿದಾರ. ದೇ ಹ್ಯಾವ್ ಗಿವನ್ ಹಿಯರ್ ಇನ್ವಾಯ್ಸ್ ನಂಬರ್, ದಟ್ ಈಸ್ 260. that you have to write here. Then who is the supplier here? Tanu Traders are going to purchase from the Pawan Electronics. So Pawan Electronics is the supplier. Pawan Electronics. So total amount purchased from Pawan Electronics, that is 31,050. Okay, this is second transaction. Next, third. Next ಯಾವುದಾದ ನೋಡ್ರಿ, ಆನ್ 29th August ಪರ್ಚೇಸ್ ಫ್ರಾಮ್ ಶ್ಯಾಮ್ ಎಲೆಕ್ಟ್ರಾನಿಕ್ಸ್. ಸೊ 29 ಆಗಸ್ಟಿಗೆ ಏನು ಮಾಡ್ತಾ ಇದ್ದಾರೆ ರೀ, ಆಗಸ್ಟ್ 29. ಇನ್ವಾಯ್ಸ್ ನಂಬರ್, ವಾಟ್ ಈಸ್ ದ ಇನ್ವಾಯ್ಸ್ ನಂಬರ್ ಹಿಯರ್, 294. ಸೊ ಫ್ರಮ್ whom they are going to receiving the purchasing the goods, ಶ್ಯಾಮ್ ಎಲೆಕ್ಟ್ರಾನಿಕ್ಸ್. ಶ್ಯಾಮ್ electronics. So total amount we don't know. Again we have to make the third working note here. Next, third working note, what they have going to purchase here from Shyam Electronics. Again they are going to purchase 10 televisions and 5 radios. Okay, next ಏನು ಮಾಡ್ತಾ ಇದ್ದಾರೆ, ಮತ್ತೆ 29 ಆಗಸ್ಟಿಗೆ ಶ್ಯಾಮ್ ಎಲೆಕ್ಟ್ರಾನಿಕ್ಸ್ ಹತ್ರನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಏನು ಪರ್ಚೇಸ್ ಮಾಡ್ತಾ ಇದ್ದಾರೆ, 10 ಟೆಲಿವಿಷನ್ಸ್ಗಳನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ ಮತ್ತು 5 ರೇಡಿಯೋಸ್ಗಳನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ 10 ಟೆಲಿವಿಷನ್ಗೆ ಬೆಲೆ ಎಷ್ಟದ, 1000 ಪರ್ ಪೀಸ್. ಸೊ ಫಾರ್ 1 ಪೀಸ್ ದ ರುಪೀಸ್ ಈಸ್ 1000. ಸೊ ವಾಟ್ ವಿಲ್ ಬಿ ದ ಟೋಟಲ್ ಅಮೌಂಟ್ ಆಫ್ 10 televisions that you have to write here. 10 televisions is equal to 10 into 1000 rupees per piece. So total 10,000. Okay, then 5 radios they are going to purchase. 5 radios for at the rate of rupees 11,500. Okay, so here 5 into 11,500. So total 11,500 is for per piece. For one radio 11,500. So what will be the total amount for 5 radios? So ಇಲ್ಲಿ ಏನು ಮಾಡ್ತಾ ಇದ್ದೇವೆ ರೀ, 10 ಟೆಲಿವಿಷನ್ಸನ್ನು 1000ಗೆ ಪರ್ಚೇಸ್ ಮಾಡ್ತಾ ಇದ್ದೀವಿ. ಅಂದರೆ 1 ಪೀಸಿಗೆ 1 ಟೆಲಿವಿಷನ್ಗೆ 1000 rupees ಆದರೆ 10 ಟೆಲಿವಿಷನ್ಗೆ ಎಷ್ಟಾಯಿತು, 10,000. ಸೊ ಅದೇ ರೀತಿ 5 ರೇಡಿಯೋಸ್ಗಳನ್ನು ಪರ್ಚೇಸ್ ಮಾಡ್ತಾ ಇದ್ದೀವಿ, ಹೌದಾ. ಸೊ ಒಂದು ರೇಡಿಯೋ ಬೆಲೆ ಎಷ್ಟದ ರೀ, 11,500 ಅದ. ಹಾಗಾದರೆ 5 ರೇಡಿಯೋಸ್ ಬೆಲೆ ಎಷ್ಟಾಯಿತು, ಅದು 57,500. ಓಕೆ, ಫಾರ್ 1 ರೇಡಿಯೋ 11,500, ಫಾರ್ 5 ರೇಡಿಯೋಸ್ 57,500. 1 ರೇಡಿಯೋ ಬೆಲೆ ಎಷ್ಟದ ರೀ, 11,500 ಅದ. ಆದರೆ ನಾವು 5 ರೇಡಿಯೋಸ್ಗೆ ತೊಗೊಂಡಾಗ ಎಷ್ಟಾಗತ್ತೆ ರೀ, 57,500. ಸೊ ಟೋಟಲ್ 67,500. So again they have given trade discount at 20%. So 20% trade discount, less trade discount at 20%. So total 67,500 into 20%. So 67,500 ಮೇಲೆ ಟ್ರೇಡ್ ಡಿಸ್ಕೌಂಟ್ 20% ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಅದನ್ನು ಇಲ್ಲಿ ನಾವು ಲೆಸ್ ಮಾಡಬೇಕಾಗತ್ತೆ. ಎಷ್ಟಾಯಿತು, 13,500. 67,500 ಇಂಟು 20% ಮಾಡಿದಾಗ 13,500. ಸೊ ಟೋಟಲ್ ಅಮೌಂಟ್ ವಿಲ್ ಬಿ 54,000.
So from Shyam Traders they are going to purchase the total number of purchase amount, that is 54,000, that you have to write here 54,000. So third transaction ಅಲ್ಲಿ ಏನಾಗಿದೆ ರೀ, ತನು ಟ್ರೇಡರ್ಸ್ ಅವ್ರು ಏನು ಮಾಡ್ತಾ ಇದ್ದಾರೆ, ಶ್ಯಾಮ್ ಎಲೆಕ್ಟ್ರಾನಿಕ್ಸ್ ಹತ್ರ ಪರ್ಚೇಸ್ ಮಾಡ್ತಾ ಇದ್ದಾರೆ ಟಿ ವಿ ಮತ್ತು ಟೆಲಿವಿಷನ್ಸ್ ಮತ್ತು ರೇಡಿಯೋಸ್ಗಳನ್ನು. ಸೊ ಟೋಟಲ್ ನಂಬರ್ ಆಫ್ ಪರ್ಚೇಸ್ ಅಮೌಂಟ್ ಎಷ್ಟಾಯಿತು, 54,000. ಅದನ್ನು ಕೂಡ ನಾವಲ್ಲಿ ರೆಕಾರ್ಡ್ ಮಾಡ್ತೀವಿ. ಸೊ ಇಷ್ಟು ನಮಗೆ ಕೊಟ್ಟಂಥ 3 ಟ್ರಾನ್ಸಾಕ್ಷನ್ಸ್ಗಳನ್ನು ನಾವಿಲ್ಲಿ ರೆಕಾರ್ಡ್ ಮಾಡಿದ್ವಿ. ಸೊ ಹಾಗಾದರೆ ಟೋಟಲ್ ಅಮೌಂಟ್ ಎಷ್ಟಾಯಿತು ಅಂದರೆ 2,67,050. ಸೊ ದಿಸ್ ಈಸ್ ವಾಟ್ ದ ಟೋಟಲ್ ಅಮೌಂಟ್ ಆಫ್ ಪರ್ಚೇಸ್ ಬುಕ್. So total amount of purchase book by adding all 3 suppliers amount, that is 1,82,000, 31,050, then 54,000. ಈ 3 ಅಮೌಂಟನ್ನು ನಾವು ಆ್ಯಡ್ ಮಾಡಿದಾಗ ಟೋಟಲ್ ಎಷ್ಟಾಯ್ತು ರೀ, 2,67,050 rupees. ಸೊ ದಿಸ್ ಈಸ್ ವಾಟ್ ದ ಪರ್ಚೇಸ್ ಬುಕ್ ಯು ಆರ್ ಗೋಯಿಂಗ್ ಟು ರೆಕಾರ್ಡ್. ಈ ಥರ ನಾವೇನು ಮಾಡ್ತೀವಿ, ಪರ್ಚೇಸ್ ಅಥವಾ ಜರ್ನಲ್ ಬುಕ್ಕನ್ನು ಸಬ್ಸಿಡಿ ಬುಕ್ ಅಂತ ಏನು ಕರಿತೀವಲ್ಲ, ಸೊ ಆ ಥರ ಪರ್ಚೇಸ್ ಬುಕ್ಕನ್ನು ರೆಕಾರ್ಡ್ ಮಾಡಬೇಕು. ಸೊ ಈ ರೀತಿ ನಾವು ಎಷ್ಟು ಪರ್ಚೇಸ್ ಮಾಡಿದ್ವಿ, ಯಾರಿಂದ ಪರ್ಚೇಸ್ ಮಾಡಿದ್ವಿ, ಸಪ್ಲೈಯರ್ ನೇಮ್ ಏನು ಅದನ್ನು ಐಡೆಂಟಿಫೈ ಮಾಡಿಕೊಂಡು ಅದ್ರ ಜೊತೆಗೆ ಇನ್ವಾಯ್ಸ್ ನಂಬರನ್ನು ಮೆನ್ಷನ್ ಮಾಡಿದರೆ, ಸೊ ಇನ್ವಾಯ್ಸ್ ನಂಬರನ್ನು ಕೂಡ ನಾವು ಬರೋದು, ಅದ್ರ ಜೊತೆ ಸಪ್ಲೈಯರ್ ನೇಮನ್ನು ಬರ್ಕೊಂಡು ಟೋಟಲ್ ನಂಬರ್ ಆಫ್ ಪರ್ಚೇಸ್ ಎಷ್ಟಾಗಿದೆ ಆ ಡೇಟಿಗೆ ಅಂತ ವರ್ಕಿಂಗ್ ನೋಟ್ ಮುಖಾಂತರ ನಮಗೆ ಟೋಟಲ್ ಅಮೌಂಟನ್ನು ಬರೀಲಿಕ್ಕೆ ಈಸಿ ಆಗುತ್ತೆ. ಓಕೆ, ಆಫ್ಟರ್ ಪ್ರಿಪೇರಿಂಗ್ ದಿಸ್ ಪರ್ಚೇಸ್ ಬುಕ್ you have to prepare an individual account of supplier. Okay, so ನಾವೇನು ಮಾಡ್ತೀವಿ, ಆಫ್ಟರ್ ಕಂಪ್ಲೀಷನ್ ಆಫ್ ದಿಸ್ ಪರ್ಚೇಸ್ ಬುಕ್, ಸೊ ವರ್ಕಿಂಗ್ ನೋಟನ್ನು ಮಾಡ್ತೀವಿ, ಅದ ನಂತರ ಈ ರೀತಿ ಪರ್ಚೇಸ್ ಬುಕ್ಕು ಕೂಡ ಪ್ರಿಪೇರ್ ಮಾಡ್ತೀವಿ. ಸೊ ಪರ್ಚೇಸ್ ಬುಕ್ ಅಷ್ಟೇ ಅಲ್ಲದೆ ಇದ್ರ ಜೊತೆ ನಾವೇನು ಮಾಡ್ತೀವಿ, ಇಂಡಿವಿಜುವಲ್ ಅಕೌಂಟ್ಸು ಕೂಡ ನಾವೇನು ಮಾಡ್ತೀವಿ, ಲೆಜ್ಜರ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ಸೊ ಆಫ್ಟರ್ ಕಂಪ್ಲೀಷನ್ ಆಫ್ ದ ಪರ್ಚೇಸ್ ಬುಕ್ ದೆನ್ ಯು ಹ್ಯಾವ್ ಟು ರೆಕಾರ್ಡ್ ದ ಲೆಜ್ಜರ್ ಅಕೌಂಟ್ಸ್, ಇಂಡಿವಿಜುವಲ್ ಲೆಜ್ಜರ್ ಅಕೌಂಟ್ಸ್ ಆಫ್ ದ ಸಪ್ಲೈಯರ್. ಸೊ ಲೆಟ್ ಅಸ್ ಕಂಟಿನ್ಯೂ ಹಿಯರ್ one by one. So there will be the total how many accounts that we have to identify here. Shyam account, Shyam Electronics account, here also Shyam Electronic account is there. So these 2 transactions are to be written in a one account only because they are same supplier. ಏನು ಮಾಡ್ತೀವಿ, ಶ್ಯಾಮ್ ಎಲೆಕ್ಟ್ರಾನಿಕ್ಸ್ ಅಂತ ನಾವು ತೊಗೊಂಡಾಗ ಇಲ್ಲಿ ಶ್ಯಾಮ್ ಎಲೆಕ್ಟ್ರಾನಿಕ್ಸ್ ಹತ್ರ 2 ಸಲ ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ, ಹೌದಾ. ತನು ಟ್ರೇಡರ್ಸ್ ಅವರು 2 ಸಲ ಅದನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ 2 ಸಲ ನೀವು ಅಕೌಂಟ್ ಸಪ್ರೇಟಾಗಿ ಪ್ರಿಪೇರ್ ಮಾಡಬಾರ್ದು, ಒಂದೇ ಶ್ಯಾಮ್ ಎಲೆಕ್ಟ್ರಾನಿಕ್ಸ್ ಅಕೌಂಟಲ್ಲೇ 2 ಟ್ರಾನ್ಸಾಕ್ಷನ್ಸ್ಗಳನ್ನು ತೋರಿಸ್ಬೇಕು. ದೆನ್ ಪವನ್ ಎಲೆಕ್ಟ್ರಾನಿಕ್ಸ್, ಸೊ ಪವನ್ ಎಲೆಕ್ಟ್ರಾನಿಕ್ಸ್ ಒಂದು ಲೆಜರ್ ಅಕೌಂಟ್ ಬರುತ್ತೆ, ದೆನ್ ಶ್ಯಾಮ್ ಎಲೆಕ್ಟ್ರಾನಿಕ್ಸ್ ಒಂದು ಲೆಜರ್ ಅಕೌಂಟ್ ಬರುತ್ತೆ, ಇದ್ರ ಜೊತೆಗೆ ಇನ್ನೊಂದು ಪರ್ಚೇಸ್ ಅಕೌಂಟ್ ಅಂತ ಇನ್ನೊಂದು ಬರುತ್ತೆ. ಓಕೆ, ಸೊ ಫಸ್ಟ್ ನಾವೇನು ಮಾಡೋಣ, ಶ್ಯಾಮ್ ಎಲೆಕ್ಟ್ರಾನಿಕ್ಸ್ ಅಕೌಂಟನ್ನು ಪ್ರಿಪೇರ್ ಮಾಡೋಣ. ಶ್ಯಾಮ್ ಎಲೆಕ್ಟ್ರಾನಿಕ್ಸ್ ಅಕೌಂಟ್, ಓಕೆ, ಲೆಜರ್ ಅಕೌಂಟ್ ಇಟ್ ಈಸ್. ಸೊ ವಿ ಆಲ್ರೆಡಿ ನೋ ದ ಫಾರ್ಮ್ಯಾಟ್ ಆಫ್ ಲೆಜರ್ ಅಕೌಂಟ್. ಲೆಜರ್ ಅಕೌಂಟ್ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ಆಲ್ರೆಡಿ ಗೊತ್ತಿದೆ. ಫಸ್ಟ್ ಕಾಲಮ್ ಡೇಟ್ ಇರುತ್ತೆ, ದೆನ್ ಪರ್ಟಿಕ್ಯುಲರ್ಸ್, JF, ಅಮೌಂಟ್, ಇದು ಡೆಬಿಟ್ ಸೈಡ್, ದೆನ್ ಅಗೇನ್ ಡೇಟ್, ಪರ್ಟಿಕ್ಯುಲರ್ಸ್, LF, ಅಮೌಂಟ್, ಇದು ಕ್ರೆಡಿಟ್ ಸೈಡ್. ಸೊ ಈ ರೀತಿ ನಾವೇನು ಮಾಡ್ತೀವಿ, ಲೆಜರ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ಡೇಟ್, ಪರ್ಟಿಕ್ಯುಲರ್ಸ್, JF, ಅಮೌಂಟ್. ಸೊ ದಿಸ್ ಈಸ್ ಡೆಬಿಟ್ ಸೈಡ್, ದೆನ್ ಅಗೇನ್ ಕ್ರೆಡಿಟ್ ಸೈಡ್, ಡೇಟ್, ಪರ್ಟಿಕ್ಯುಲರ್ಸ್, JF, ಅಮೌಂಟ್. So like this you have to prepare a ledger account of Shyam Electronics. So here the account is to be credited ಅಂತ ನಾವು ಆಲ್ರೆಡಿ ಹೇಳ್ತಾ ಇದ್ದೀವಿ. ಸೊ ಸಪ್ಲೈಯರ್ ಅಕೌಂಟ್ ಏನು ಬರುತ್ತಲ್ಲ ಅದನ್ನು ನಾವು ಕ್ರೆಡಿಟ್ ಸೈಡನ್ನು ಮೆನ್ಷನ್ ಮಾಡಬೇಕು. ಸೊ ಯಾವಾಗದ್ರಿ, ಆಗಸ್ಟ್ 4 ಫಸ್ಟ್ ಟ್ರಾನ್ಸಾಕ್ಷನ್ ಆಗಸ್ಟ್ 4. ಸೊ ಯಾವ ರೀತಿ ನಾವು ಟ್ರಾನ್ಸಾಕ್ಷನ್ಸ್ಗಳನ್ನು ತೋರಿಸ್ತಾ ಇದ್ದೀವಿ, ಏನು ನೀವು ಪರ್ಚೇಸ್ ಮಾಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ನಾವೇನು ಮಾಡ್ತೀವಿ, ತೋರಿಸ್ತೀವಿ. ಸೊ ಇಲ್ಲಿ ಆನ್ ಆಗಸ್ಟ್ 4 ಪರ್ಚೇಜ್ ಅಕೌಂಟ್ ಎಷ್ಟಾಗಿದೆ, ಆಗಸ್ಟ್ 4ಗೆ ಶ್ಯಾಮ್ ಅಕೌಂಟ್ ಎಲೆಕ್ಟ್ರಾನಿಕ್ಸಿಗೆ 1,82,000. ಓಕೆ, ಸೇಮ್ ಶ್ಯಾಮ್ ಎಲೆಕ್ಟ್ರಾನಿಕ್ಸ್ ಹತ್ರ ಮತ್ತೆ ನಾವು ತನು ಟ್ರೇಡರ್ಸ್ ಅವ್ರು ಪರ್ಚೇಸ್ ಮಾಡ್ತಾ ಇದ್ದಾರೆ. ಯಾವಾಗ ಮಾಡ್ತಾ ಇದ್ದಾರೆ, ಆಗಸ್ಟ್ 29. ಆಗಸ್ಟ್ 29ಗೂ ಕೂಡ ಶ್ಯಾಮ್ ಎಲೆಕ್ಟ್ರಾನಿಕ್ಸ್ ಅಂತಲೇ ಇದೆ. ಸೊ ಇಲ್ಲಿ ನಾವೇನು ಮಾಡ್ತೀವಿ, ಪರ್ಚೇಜಸ್ ಅಕೌಂಟ್ ಎಷ್ಟದರಿ, ಅದು 54,000. ಸೊ ಈ ರೀತಿ ನೀವೇನು ಮಾಡಬೇಕಾಗತ್ತಾ, ಲೆಜರ್ ಅಕೌಂಟನ್ನು ಬರೀಬೇಕಾಗುತ್ತೆ.
ಓಕೆ. ಸೊ ದಿಸ್ ಟೈಪ್ ವಿ ಹ್ಯಾವ್ ಟು ರೆಕಾರ್ಡ್ ದ ಲೇಜರ್ ಅಕೌಂಟ್ಸ್. ಇದು ಒಂದು ಶ್ಯಾಮ್ ಎಲೆಕ್ಟ್ರಾನಿಕ್ಸ್ ಅಂತ ಆಯಿತು, ಹೌದಾ. ಇದೇ ಥರ ನಾವೇನು ಮಾಡ್ತೀವಿ, ನೆಕ್ಸ್ಟ್ ಪವನ್ ಎಲೆಕ್ಟ್ರಾನಿಕ್ಸ್ ಅಂತ ಬರಿತೀವಿ. ಸೊ ದಿಸ್ ಈಸ್ ವಾಟ್ ದ ಲೇಜರ್ ಅಕೌಂಟ್ ರಿಲೇಟೆಡ್ ಟು ಶ್ಯಾಮ್ ಎಲೆಕ್ಟ್ರಾನಿಕ್ಸ್. ಅಗೇನ್ ಸೇಮ್ ಪ್ರೊಸೀಜರ್ ಯು ಹ್ಯಾವ್ ಟು ರೈಟ್ ಫಾರ್ ಪವನ್ ಎಲೆಕ್ಟ್ರಾನಿಕ್ಸ್. ಓಕೆ, ಇಲ್ಲಿ ನಾವೇನು ಮಾಡ್ತೀವಿ, ಪವನ್ ಎಲೆಕ್ಟ್ರಾನಿಕ್ಸ್ ಅಕೌಂಟ್ ಅಂತ ನೆಕ್ಸ್ಟ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ, ಪವನ್ ಎಲೆಕ್ಟ್ರಾನಿಕ್ಸ್. ಸೊ ಪವನ್ ಎಲೆಕ್ಟ್ರಾನಿಕ್ಸ್ ಯಾವಾಗ ಆಗಿದೆ ರೀ, ಆಗಸ್ಟ್ 10ಗೆ ಆಗಿದೆ, ಹೌದಾ. ಸೊ ಆಗಸ್ಟ್ 10ಗೆ ಪವನ್ ಎಲೆಕ್ಟ್ರಾನಿಕ್ಸ್ ಅಂದರೆ ಅದು ಸಪ್ಲೈಯರ್ ಅಂತ ಹೇಳ್ತಾ ಇದ್ದೀವಿ. ಸೊ ಯಾವಾಗ ನೀವು ಪರ್ಚೇಸ್ ಮಾಡಿದ್ದೀರಿ, ತನು ಟ್ರೇಡರ್ಸ್ ಅವ್ರು ಯಾವಾಗ ಪರ್ಚೇಸ್ ಮಾಡಿದ್ದಾರೆ, ಆಗಸ್ಟ್ 10. ಎಷ್ಟು ಪರ್ಚೇಸ್ ಮಾಡ್ತಾ ಇದ್ದಾರೆ ಅವರು, 31,050. ಸೊ ದಿಸ್ ಟೈಪ್ ಯು ಹ್ಯಾವ್ ಟು ಪ್ರಿಪೇರ್ ದ ನೆಕ್ಸ್ಟ್ ಅಕೌಂಟ್. ಸೊ ದೆನ್ ಲಾಸ್ಟ್ ಒನ್ ಯು ಹ್ಯಾವ್ ಟು ಪ್ರಿಪೇರ್ ಪರ್ಚೇಸ್ ಅಕೌಂಟ್. So after completion of individual accounts of the supplier, then you have to write total amount of purchase amount. This related to this amount you have to write the account. So how you are going to write here? The purchase account is to be written as sundries as per purchase journal. Last account, that is purchase account. So this amount, whatever the supply amount is there, that is always credited. Then the total purchase amount is to be debited. Okay. So here sundries as per purchases. Sundries as per purchase account, that is purchase journal, we can say here. Purchase journal, the total amount is 2,67,050. So like this last account you have to prepare. ಸೊ ನಾವೇನು ಮಾಡ್ತೀವಿ, ಇಂಡಿವಿಜುವಲ್ ಸಪ್ಲೈಯರ್ಸ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ಸೊ ಇದರಲ್ಲಿ ಏನಾಗುತ್ತೆ ರೀ, ಯಾವಾಗ ಅದು ಅಕೌಂಟ ಕ್ರೆಡಿಟ್ ಆಗಿರುತ್ತೆ ಅಂತ ಹೇಳ್ತೀವಿ, ಹೌದಾ. ಸೊ ಎಲ್ಲನೂ ನಾವು ಸಪ್ಲೈಯರ್ಸ್ ಅಮೌಂಟನ್ನು ಕ್ರೆಡಿಟ್ ಸೈಡ್ ತೋರಿಸ್ತೀವಿ. ಆದರೆ ಟೋಟಲ್ ಅಮೌಂಟ್ ಆಫ್ ಪರ್ಚೇಸಸ್ ಏನಿರುತ್ತಲ್ಲ ಅದನ್ನು ನಾವೇನು ಮಾಡ್ತೀವಿ, ಡೆಬಿಟ್ ಸೈಡ್ ಅಂತ ಕನ್ಸಿಡರ್ ಮಾಡ್ತೀವಿ. ವೈ, ಬಿಕಾಸ್ ಪರ್ಚೇಸಸ್ ಆರ್ ಆಲ್ವೇಸ್ ಡೆಬಿಟೆಡ್. ವೈ, ಬಿಕಾಸ್ ದೇ ಆರ್ ದ ಎಕ್ಸ್ಪೆನ್ಸಸ್. ಓಕೆ. ಸೊ ನಾವೇನು ಮಾಡ್ತೀವಿ, ಪರ್ಚೇಸ್ ವಿ ಆಲ್ರೆಡಿ ನೋ, ವಿ ಹ್ಯಾವ್ ಸ್ಟಡಿಡ್ ಇನ್ ದ ಜರ್ನಲ್ ಎಂಟ್ರೀಸ್. So purchase account is always debited. Why? Because purchases is an expenses. Expenses are always debited. So you have to record debit side. That we can say as a sundries as per purchase journal, that is 2,67,050 rupees. ಸೊ ಲಾಸ್ಟಲ್ಲಿ ನಾವೇನು ಮಾಡ್ತೀವಿ, ಇಂಡಿವಿಜುವಲ್ ಅಕೌಂಟ್ ಪ್ರಿಪೇರ್ ಆದ ನಂತರ, ಸೊ ಇಂಡಿವಿಜುವಲ್ ಸಪ್ಲೈಯರ್ಸ್ ಅಕೌಂಟ್ ನೀವು ಪ್ರಿಪೇರ್ ಮಾಡುವಾಗ ಸಪ್ಲೈಯರ್ಸ್ ಅಕೌಂಟಲ್ಲಿ ಏನಾಗಿರುತ್ತೆ ರೀ, ಟೋಟಲ್ ಅಮೌಂಟ ಕ್ರೆಡಿಟ್ ಸೈಡ್ ಬರಿತೀವಿ, ಹೌದಾ. ಅವರು ರಿಸೀವ್ ಮಾಡ್ಕೊಂಡಿರ್ತಾರೆ, ಅವರಿಗೆ ಅದೇನಾಗುತ್ತೆ, ಕ್ರೆಡಿಟ್ ಆಗುತ್ತೆ. ಆದರೆ ಟೋಟಲ್ ಪರ್ಚೇಸ್ ಅಕೌಂಟ್ ಅಂತ ನಾವು ಕನ್ಸಿಡರ್ ಮಾಡಿಕೊಂಡಾಗ ಟೋಟಲ್ ಅಮೌಂಟ್ ಆಫ್ ಪರ್ಚೇಸಸ್ ಏನಿದೆ ಅಲ್ಲ ಅದನ್ನು ನಾವು ಡೆಬಿಟ್ ಸೈಡ್ ತೋರಿಸ್ತೀವಿ. ಯಾಕೆ ಇದನ್ನು ಡೆಬಿಟ್ ಸೈಡ್ ತೋರಿಸ್ತೀವಿ ಅಂತಂದರೆ, ಪರ್ಚೇಸ್ ಅಕೌಂಟ್ ಯಾವಾಗೂ ಡೆಬಿಟ್ ಆಗಿರುತ್ತೆ, ಯಾಕಂದರೆ ಅದು ಎಕ್ಸ್ಪೆನ್ಸಸ್. ಸೊ ಎಕ್ಸ್ಪೆನ್ಸಸ್ ಆರ್ ಆಲ್ವೇಸ್ ಡೆಬಿಟೆಡ್. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಇಲ್ಲಿ ಡೆಬಿಟ್ ಸೈಡ್ ತೋರಿಸ್ತೀವಿ. ಸೊ ದಿಸ್ ಇಸ್ ವಾಟ್ ದ ಎಕ್ಸಾಂಪಲ್ ರಿಲೇಟೆಡ್ ಟು ಪರ್ಚೇಸ್ ಬುಕ್, ಆರ್ ವಿ ಕ್ಯಾನ್ ಸೇ ಆಸ್ ಅ ಪರ್ಚೇಸ್ ಜರ್ನಲ್ ಬುಕ್. ಓಕೆ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಪರ್ಚೇಸ್ ಬುಕ್ ಯಾವ ರೀತಿ ಪ್ರಿಪೇರ್ ಮಾಡಬೇಕು, ಅದರ ಫಾರ್ಮ್ಯಾಟ್ ಏನು, ಒಂದು ಎಕ್ಸಾಂಪಲ್ ಮುಖಾಂತರ ಪರ್ಚೇಸ್ ಬುಕ್ಕನ್ನು ಯಾವ ರೀತಿ ಪ್ರಿಪೇರ್ ಮಾಡಬೇಕು ವಿತ್ ಇನ್ಕ್ಲೂಡಿಂಗ್ ದ ಇಂಡಿವಿಜುವಲ್ ledger accounts. In next class we are going to move with the sales journal book. Okay, thank you.